ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. 2 ಡೇಸಿಂದ ನನಗೆ ತುಂಬಾ ಹುಷಾರಿರಲಿಲ್ಲ, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ವಾರದ ದಿನ ಪೂಜೆ ಮಾಡದೆ ಹೇಗಿರೋದು ಅಂತ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ಆಗ ನನ್ನ ಮಗಳು, ಮಮ್ಮಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ಲು. ನಿನಗೆ ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ. ನಿಮಗೆ ಸುಸ್ತಾಗ್ತಿದೆ ಮಮ್ಮಿ, ನೀವು ಕೂತ್ಕೊಂಡು ನನಗೆ ಹೇಳ್ಕೊಡಿ, ನಾನೇ ಮಾಡ್ತೀನಿ ಅಂದ್ಲು. ಆಗ ಸರಿ, ನನಗೂ ಸುಸ್ತಾಗ್ತಿದೆಯಲ್ವ, ನನಗೆ ಮಾಡೋದಕ್ಕಾಗಲ್ಲ ಇಷ್ಟೊಂದೆಲ್ಲ ಅಂಥೇಳಿ ಸರಿ ಅಂತ ನನ್ನ ಮಗಳಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ನಾನು ಹೇಳಿದ ಥರನೇ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ಲು. ಪೂಜೆ ಸಾಮಾನು ನಾನೇ ಎಲ್ಲ ತೊಳೆದುಕೊಟ್ಟಿದ್ದೆ, ಮಿಕ್ಕಿದೆಲ್ಲ ಅವಳೇ ಮಾಡಿದ್ಲು. ನನಗೆ ತುಂಬಾ ಆಶ್ಚರ್ಯ ಆಯಿತು, ಇಷ್ಟು ಚಿಕ್ಕ ಹುಡುಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾಳಲ್ಲ ಅಂತ. ನಾನು ಏನೇ ಕೆಲಸ ಮಾಡೋವಾಗ ನನ್ನ ಮಗಳು ಬಂದು ನಿಂತ್ಕೊಂಡು ನೋಡ್ತಾ ಇದ್ಲು. ಆವಾಗ ನಾನು ಅವಳು ಕಳಿಸ್ಬಿಡ್ತಾ ಇದ್ದೆ. ಯಾಕೆ ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡಿರ್ತೀಯ, ಹೋಗಿ ಏನಾದರೂ ಓದ್ಕೋ ಬರ್ಕೋ, ಇಲ್ಲ ಆಟ ಆಡು, ಇಲ್ಲ ಟಿ ವಿ ನೋಡು ಹೋಗು ಅಂತ ಕಳಿಸ್ಬಿಡ್ತಾ ಇದ್ದೆ. ಹಾಗೆಲ್ಲ ನಾನು ಕೆಲಸ ಮಾಡೋವಾಗ ಅವಳು ನೋಡ್ಕೊಂಡಿದ್ಲಲ್ವ, ಹಾಗಾಗಿ ಎಲ್ಲ ಗೊತ್ತಿತ್ತು ಅವಳಿಗೆ. ಸರಿ, ನಾನು ಹೇಳ್ಕೊಟ್ಟಿದ್ನೆಲ್ಲ ಮಾಡ್ತಾ ಬಂದು ಅವಳು. ನೀವು ಅಂದ್ಕೋಬೋದು ಈ ವಿಡಿಯೋಗೋಸ್ಕರ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಅಂತ. ಖಂಡಿತವಾಗ್ಲೂ ಇಲ್ಲ, ನಂಗೆ ನಿಜವಾಗ್ಲೂ ಹುಷಾರಿಲ್ದಿರೋ ಕಾರಣದಿಂದ ನನ್ನ ಮಗಳೇ ಎಲ್ಲ ನನಗೆ ಮಾಡಿಕೊಟ್ಲು. ನನಗೆ ನೀರು ತಂದು ಕೊಡೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ಕೊಡೋದು, ಮತ್ತು ಮನೆ ಕೆಲಸ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಪ್ರತಿಯೊಂದೂ ಅವಳೇ ಮಾಡ್ತಾ ಬಂದ್ಲು. ನನಗೆ ಆಶ್ಚರ್ಯ ಆಯಿತು. ನಿನ್ನೆ ಮೊನ್ನೆ ಅಂಬೆಗಾಲು ಇಡ್ತಿದ್ದಂಥ ಹುಡುಗಿ ಇಷ್ಟೊಂದು ಕೆಲಸ ಮಾಡೋಷ್ಟು ಬೆಳೆದ್ಬಿಟ್ಟಿದ್ದಾಳಲ್ಲ ಅಂತ ಒಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಹೇಳೋದು, ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ.